ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಮೂಡಿಗೆರೆ ಮನೆಯಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಈ ಫ್ಲವರ್ ಪಾಟ್ಸು, ಪ್ಲ್ಯಾಂಟ್ಸ್ ಇವೆಲ್ಲ. ಸೊ ಹೊಸ್ದಾಗಿ ಯಾವ್ದ್ಯಾವುದು ಕಲೆಕ್ಷನ್ಸ್ ಅತ್ತೆ ತಂದಿದ್ದಾರೆ, ಆಮೇಲೆ ಯಾವುದು ವೆರೈಟಿ ಫ್ಲವರ್ಸ್ ಇದೆ ಅಂತ ಅಂದ್ಬಿಟ್ಟು ಹಾಗೆ ನಾನೊಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ಹೊಸದಾಗಿ ತುಂಬ ಗಿಡಗಳನ್ನ ತಂದಿದ್ದಾರೆ. ಎಷ್ಟು ನಂಬ್ತಿರೋ ಬಿಡ್ತಿರೋ ಅರ್ಧ ಗಂಟೆ ಕಂಟಿನ್ಯೂಸ್ ಆಟ ಆಡಿಸ್ತಾ ಇದ್ದೀನಿ. 6:15 ಎದ್ದ, ಈಗ 6:45. ಹಲೋ ಸರ್. ಏನು ಸರ್ ನಿಮ್ಮದು ನಿದ್ರೆ? ಎಲ್ಲಿ ಸರ್ ನಿದ್ರೆ ಎಲ್ಲಿ ಮಾಡೋದು ಸರ್? ಅಮ್ಮ ಏನು ಮಗನೇ, ಇವತ್ತು ಬ್ಯಾಕ್ ಟು ರಂಗೇನಹಳ್ಳಿ. ಅದಕ್ಕೆ ಬೇಗ ಎದ್ದಿದ್ದಾರೆ. ನಂಗೆ ನಿದ್ರೆ ಬಟ್ ಸಾಹೇಬ್ರು ಎದ್ದಿರೋ ಕಾರಣ ನಾವು ಎದ್ದವ್ರ ಜೊತೆ ಆಟ ಆಡ್ತಾ ಇದ್ದೀವಿ. ಸೊ ಇವಾಗ 2 ವೀಕ್ಸ್ ಇದ್ದೆ ಆಲ್ಮೋಸ್ಟ್ ನಾನು. ಈಗ ಹೆಂಗಾಗ್ತಿದೆ ಅಂತ ಅಂದರೆ, ಅಲ್ಲಿಂದ ಬರುವಾಗ ಆಯ್ತಲ್ಲ ಆ ಥರ ಸ್ವಲ್ಪ ಬೇಜಾರಾಗ್ತಾ ಇದೆ. ಇಲ್ಲಿ ಅತ್ತೆ ಮಾವ ಫುಲ್ಲು ಅಟ್ಯಾಚ್ ಆಗಿಬಿಟ್ಟಿದ್ರು ಪಾಪಗೆಲ್ಲ. ಅವರು ಫುಲ್ ಬೇಜಾರಾಗಿದ್ದಾರೆ. ನೆನ್ನೆ ಇನ್ನು ಹೋಗ್ತೀಯಾ ಅಂತ. ಹೊಡೆದ. ಆ್ಯಂಡ್ ಅಲ್ಲಿಂದ ಪುಟ್ಟಪ್ಪ ಭುವನ್ ಹೊಸ ಕಾರ್ ತೊಗೊಂಡಿದ್ದಾನಲ್ಲ, ಸೊ ಭುವನ್ ಅವ್ನ ಕಾರ್ ಬರ್ತಾ ಇದ್ದಾನೆ. ಪುಟ್ಟಪ್ಪ, ಭುವನ್, ನಮ್ಮಪ್ಪ 3 ಜನ ಬರ್ತಿದ್ದಾರೆ. ಇಲ್ಲಿಂದ ನಾನು ಪುಟ್ಟಾಣಿ ಎಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವತ್ತಿನ ವ್ಲಾಗು ನಾನು ಮತ್ತೆ ರಂಗೇನಹಳ್ಳಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಟೋಟಲ್ 2 ವೀಕ್ಸ್ ನಾನು ಮೂಡಿಗೆರೆಯಲ್ಲಿದ್ದೆ. ಸೊ ತುಂಬ ಖುಷಿಯಾಗಿದ್ದೆ ಆ್ಯಕ್ಚುಲಿ. ಅತ್ತೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಒಂಥರ ಬಾಣಂತನ ಮಾಡಿಸೇ ಕಳಿಸಿದ್ರು ಅವರು. ಸೊ ಸೇಮ್ ನಾನು ಮನೆಯಿಂದ ಇಲ್ಲಿಗೆ ಹೊರಡುವಾಗ ಯಾವ ಥರ ಫೀಲಿಂಗ್ಸ್ ಇತ್ತು, ಅದೇ ಥರ ಇಲ್ಲಿಂದ ರಿಟರ್ನ್ ಮನೆಗೆ ಹೋಗುವಾಗಲೂ ಅಷ್ಟೇ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಪಾಪುನೂ ಅಷ್ಟು ತುಂಬ ಅಡ್ಜಸ್ಟ್ ಆಗಿದ್ದ. ಹಾಗಾಗಿ ಇಲ್ಲಿಂದ ರಿಟರ್ನ್ ಹೊರಡುವಾಗ್ಲೂ ನನಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ. ಆಸ್ ಎ ಯೂಟ್ಯೂಬರ್ ಆಗಿ ನಾನು ಕೆಲವೊಂದು ಪ್ರಮೋಷನ್ಸ್, ಕ್ವೈರೀಸ್ ಎಲ್ಲದೂ ನನಗೆ ಬರ್ತಾ ಇರುತ್ತೆ. ಸೊ ಇದೆಲ್ಲದನ್ನು ನಾನು ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡಬೇಕು. ಸೊ ಇಂಗ್ಲೀಷಲ್ಲೇ ಹ್ಯಾಂಡಲ್ ಮಾಡಬೇಕು. ಅಷ್ಟೇ ಅಲ್ಲ, ಇವಾಗಿನ ಒಂದು ಜನ್ರೇಷನ್ನಲ್ಲಿ ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು ಬಿಸ್ನೆಸ್ಸಿಗೆ ಇರ್ಬೋದು, ಅವ್ರ ಕಾರ್ಪೊರೇಟ್ ಫೀಲ್ಡಲ್ಲಿ ಇರ್ಬೋದು, ಅವ್ರ ಸ್ಕೂಲ್ ಕಾಲೇಜ್ ವೈವಾ ಇರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಒಂದು ಪರ್ಸ್ನಲ್ ಡೆವಲಪ್ಮೆಂಟಿಗೆ ಫ್ಲೂಯೆಂಟ್ ಇಂಗ್ಲೀಷ್ ಅನ್ನೋದು ತುಂಬ ಮುಖ್ಯ ಆಗಿದೆ. ಹಾಗಾಗಿ ನಾನು ಈ ಒಂದು ಸ್ಪಾರ್ಕಿ AI ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈ ಸ್ಪಾರ್ಕಿ AI ಆ್ಯಪ್ ಏನಿದೆ, ಇದೊಂದು AI ಬೇಸ್ಡ್ ಇಂಗ್ಲಿಷ್ ಲರ್ನಿಂಗ್ ಆ್ಯಪ್ ಆಗಿದೆ. ಈ ಆ್ಯಪ್ ಯೂಸ್ ಮಾಡೋದು ತುಂಬ ಈಸಿ ಅಂತ ಹೇಳ್ಬೋದು. ನಾವು ಹೇಗೆ ಇವಾಗ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಹಾಗೆ ನಾವು ಟೈಪಿಂಗ್ ಮೂಲಕ, ವಾಯ್ಸ್ ಚಾಟ್ ಮೂಲಕ ಈ ಆ್ಯಪ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಮಗೆ ಇದರಲ್ಲಿ ಇನ್ಸ್ಟಂಟ್ ಆಗಿ ಪರ್ಸನಲೈಸ್ಡ್ ಫೀಡ್ಬ್ಯಾಕ್ ಕೊಡುತ್ತೆ. ಎನಿ ವೊಕ್ಯಾಬ್ಯುಲರಿ ಇರ್ಬೋದು, ಗ್ರಾಮರ್ ಇರ್ಬೋದು, ಆರ್ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇದ್ರೆ ರಿಯಲ್ ಲೈಫ್ ಕಾನ್ವರ್ಸೇಷನ್ ತರ ನಮಗೆ ಫೀಡ್ಬ್ಯಾಕ್ ಮಾಡುತ್ತೆ. ಡೈಲಿ 10 to 15 ಮಿನಿಟ್ಸ್ ಯೂಸ್ ಮಾಡ್ತೀನಿ. ಸೊ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಹಾಗೆ ನಾವು ಈ ಆ್ಯಪ್ನ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. 24/7 ಆ್ಯಪ್ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಆ್ಯಪ್ಗೆ ನಾವು ಸ್ಪೆಂಡ್ ಮಾಡೋದು ಪರ್ ಡೇ 3 ರೂಪೀಸ್ ಅಷ್ಟೇ. ಜಸ್ಟ್ 3 ರೂಪೀಸ್ ಅಲ್ಲಿ ನಾವು ಫ್ಲೂಯೆಂಟ್ ಇಂಗ್ಲಿಷ್ನ ಕಲಿಬಹುದು. ಸೊ ಈಗಲೇ ಹೋಗಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಫ್ಲೂಯೆಂಟ್ ಇಂಗ್ಲಿಷ್ನ ಕಲೀರಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಫ್ರೆಂಡ್ಸ್, ನಾನು ಹೊರಟಿದ್ದು ಶನಿವಾರ.
ಸೊ ಶನಿವಾರ ರಾಹುಕಾಲ 9:30ಯಿಂದ 10:00 ತನಕ 11 ಗಂಟೆ ತನಕನೂ ಇತ್ತು. ಹಾಗಾಗಿ ಅದ್ರ ಮೇಲೆ ಎಷ್ಟೊತ್ತಿಗಾದ್ರೂ ನಾನು ಬರ್ಬೋದು ಅನ್ನೋದಿತ್ತು. ಸೊ ನಾನು ಹಂಗಾಗಿ ಮಧ್ಯಾಹ್ನನೇ ಅಪ್ಪ ಹಂಗೆಲ್ಲ ಬರೋಕ್ಕೆ ಹೇಳಿದೆ, ಊಟ ಮಾಡ್ಕೊಂಡು ಹೊರಡೋಕ್ಕೆ ಸರಿ ಆಗುತ್ತೆ ಅಂತ. ಸೊ ಮಧ್ಯಾಹ್ನ ಲಂಚ್ಗೆ ಅತ್ತೆ ಫುಲ್ಲು ಸ್ಪೆಷಲ್ ಮಾಡಿದರು. ಮಟನ್ನು ಮತ್ತು ಇನ್ನೊಂದು ಸ್ಪೆಷಲ್ಲು ಕಡುಬು, ಗೀ ರೈಸ್ ಈ ಥರ ಫುಲ್ ವೆರೈಟೀಸ್ ಮಾಡಿದರು. ಸೊ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ನನಗೆ ಅತ್ತೆ ಮಂಡಲಕ್ಕಿ ಹಾಕಿದ್ರು. ಸೊ ಇವೆಲ್ಲ ಇದು ಮಾಡ್ಕೊಂಡು ಹೊರಟ್ವಿ. ಅಲ್ಲ ಗೇಟ್ ತೆಗಿಬೇಡ, ಕಾರ್ಗೆ ಹೊಡೆದ್ಬಿಡುತ್ತೆ. ಹೋಗದೆ ಕೊಟ್ಟು ನಾನು ಈಗ ನಿನ್ನಿಂದ ಸ್ಟಾರ್ಟ್ ನಮ್ದು ಎಂತ ಮಾಡ್ತಿದ್ದಾರೆ ಆಮೇಲಿಂದ ಸ್ವಲ್ಪ ಎಲ್ಲ ಗೀರ್ಮೆಂಟ್ಗೆ ಹೋಗಾದ್ಮೇಲೆ ಇಲ್ಲಿ ಬಂದು ಕಾರ್ಮೆಂಟ್ಗೆ ಹಾಕೊಂಬಿಡಿ ಸೆಗ್ಮೆಂಟ್. ಅದೇ ಹೇಳೋದು, ಓಪನ್ ಆಗಿದೆ ನಮ್ಮಮ್ಮನ ಹತ್ರನೂ ಬಿಡೋದು. ನಾನೇನೋ ಮಾಡ್ಲಿ ಬೆಂಗಳೂರಲ್ಲಿ ನಿನ್ನ ಹತ್ರ ಬಿಟ್ರೆ ನೀನ್ ಪಿಜ್ಜಾ ತರ್ಸೋದು, KFC ತರ್ಸೋದು, ತಿನ್ನೋದು ಇಷ್ಟೇ ಕಲ್ಸೋದು ಅವನಿಗೆ. ಹಾಯ್ ಗೌಡ್ರೆ, ಹಾಯ್ ಗೌಡ್ರೆ, ಏನು ಕೇಳಲ್ಲ. ಹಾಯ್ ತಾತಾಜಿ ಏನ್ ಕೊಡ್ತಾರ ಅದನ್ನ ಕೊಡ್ಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ಒಟ್ನಲ್ಲಿ ಎಲ್ಲ ಆರಾಮ ಓಡಾಡ್ತಾರೆ. ಪ್ಲಾಸ್ಟಿಕ್ ಸೊ ಫ್ರೆಂಡ್ಸ್, ಹೊರಟಾಗ ಆ್ಯಕ್ಚುಲಿ ಅತ್ತೆ ತುಂಬ ಹತ್ರು. ಯಾಕಂದರೆ ಅತ್ತೆ ಮಾವ ಇಬ್ಬರೇ ಇರೋದಲ್ವಾ. ಸೊ ನಾವು ಹೋದಾಗಿಂದಲೂ ಫುಲ್ಲು ಖುಷಿಯಾಗಿದ್ದರು ಇಬ್ಬರೂ. ಯಾಕಂದರೆ ಅತ್ತೆ ಮಾವ ಇಬ್ಬರದು ವರ್ಕ್ ಟೆನ್ಷನ್ಸ್ ಇರುತ್ತೆ. ಅತ್ತೆನೂ ಅಷ್ಟೇ ಪಬ್ಲಿಕ್ಸ್ ಜೊತೆ ಹ್ಯಾಂಡಲ್ ಮಾಡ್ತಿರ್ತಾರೆ, ಎಷ್ಟು ರಿಸ್ಕ್ ಇರುತ್ತೆ ಅವ್ರದ್ದು ವರ್ಕು. ಆ್ಯಂಡ್ ಇಲ್ಲಿ ಮನೇಲಿ ಅಡುಗೆ ಮತ್ತು ಕೆಲಸ, ಪಾಪು ಕೇರ್ ಎಲ್ಲ ಮಾಡ್ತಾಯಿದ್ರು. ಬಟ್ ಎಲ್ಲದೂ ಅವರಿಗೆ ಏನು ಅನಿಸ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಯಾಕಂದರೆ ಪಾಪು ಜೊತೆ ಆಟ ಆಡಿಕೊಂಡು ಅವನ ನಗು ನೋಡಿಕೊಂಡು ಎಲ್ಲದನ್ನೂ ಮರ್ತಿದ್ರು. ಸೊ ತುಂಬ ಖುಷಿಯಾಗಿದ್ದರು. ಹಾಗಾಗಿ ಇವಾಗ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ರು 2 ವೀಕ್ಸಿಗೆ ಇಬ್ಬರೂ. ಹಾಗಾಗಿ ಹೊರಟಾಗ ಅವ್ರು ಫುಲ್ಲು ಬೇಜಾರಾಗಿ ಅಳ್ತಾಯಿದ್ರು. ಒಂಥರ ಹೆಣ್ಮಕ್ಳನ್ನ ಕಳಿಸ್ಕೊಟ್ಟಾಗ ಅಳ್ತಾರಲ್ಲ ಆ ಥರ ಅಳ್ತಾಯಿದ್ರು. ಪಾಪ ಬೇಜಾರಾಯಿತು ನನಗೆ. ಆಮೇಲೆ ಮತ್ತೆ ಅತ್ತೆ, ಇಲ್ಲ ಅತ್ತೆ ಇನ್ಮೇಲೆ ಬಂದೋದ್ನಲ್ಲ, ಸೊ ಇನ್ಮೇಲೆ ಓಡಾಡ್ತಿರ್ತೀನಿ, ಬೇಜಾರಾಗಬೇಡಿ ಅಂತೆಲ್ಲ ಹೇಳಿ ಹೊರಟ್ವಿ. ಆ್ಯಂಡ್ ಅದೇ ಆನ್ ದಿ ವೇ ಇದು ಕಾಮನಬಿಲ್ಲು ಬಂದಿದೆ ನೋಡಿ. ನನಗೆ ತುಂಬ ವರ್ಷಗಳಾದಮೇಲೆ ನಾನು ಈ ಥರ ನೋಡಿದ್ದು. ಸೊ ಏನೋ ಒಂಥರ ವಂಡರ್ ಅನ್ನಿಸ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಆ್ಯಂಡ್ ಸ್ಟಾರ್ಟಿಂಗ್ ಅಪ್ಪ ಬಂದ್ರಲ್ಲ, ಆವಾಗಲೂ ಅಷ್ಟೇ ನಮ್ಮ ಪಾಪು ಯಾವಾಗಲೂ ವೀಡಿಯೋ ಕಾಲಲ್ಲಿ ಅಪ್ಪನ ನೋಡ್ತಾ ಇದ್ನಲ್ಲ. ಹಾಗಾಗಿ ಅಪ್ಪ ಗೇಟ್ ತೆಗಿತಿದ್ದಂಗೆ ನೋಡಿದ ತಕ್ಷಣ ನೋಡಬೇಕಿತ್ತು. ಪಾಪು ರಿಯಾಕ್ಷನ್ ಫುಲ್ಲು ಒಂಥರ ಶಾಕಿಂಗಲ್ಲಿ ನಗಾಡಿಕೊಂಡು. ಬಟ್ ನಾನು ಅದನ್ನು ವೀಡಿಯೋ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ನಾನು ಬ್ಯುಸಿ ಇದ್ದೆ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವನು ಅಷ್ಟು ಸರ್ಪ್ರೈಸ್ ಆಗಿದ್ದ, ಅಪ್ಪನ ಮರ್ತಿರಲಿಲ್ಲ ಅವನು. ಇನ್ನೂ ಫುಲ್ಲು ಖುಷಿಯಲ್ಲಿ ನೋಡ್ತಾ ಇದ್ದ. ಆ್ಯಂಡ್ ಫ್ರೆಂಡ್ಸ್, ನಾನು ವೇರ್ ಮಾಡಿರೋ ಸ್ಯಾರಿ ಅತ್ತೆ ಕೊಡಿಸಿದ್ದು. ಅಂದರೆ ಇಲ್ಲಿಂದ ಮತ್ತೆ ವಾಪಸ್ ಹೋಗುವಾಗ ಸೀರೆ ಉಡ್ಸಿ ಕಳಿಸ್ಬೇಕಂತ ಶಾಸ್ತ್ರ ಇದೆ ಅಂದ್ಬಿಟ್ಟು ಅತ್ತೆ ಸೀರೆ ಮತ್ತು ಬ್ಲೌಸ್ ಎಲ್ಲ ಅವರೇ ಅರೇಂಜ್ ಮಾಡಿ ಹೊಸ ಸ್ಯಾರಿ ಕೊಡಿಸಿ ಉಡಿಸಿ ಕಳಿಸಿದ್ರು. ಸೊ ಸಂಜೆ ಅಷ್ಟರಲ್ಲಿ ಮನೆ ರೀಚ್ ಆದ್ವಿ. ಆ್ಯಂಡ್ ಇವನು 2 ವೀಕ್ಸ್ ಆಗಿಬಿಟ್ಟಿತ್ತಲ್ಲ, ಆಲ್ಮೋಸ್ಟ್ ಸ್ವಲ್ಪ ಇಲ್ಲೆಲ್ಲ ಮರ್ತುಬಿಟ್ಟಿದ್ದ. ಹಾಗಾಗಿ ನಮ್ಮ ಚೆನ್ನೈ ಅಜ್ಜಿ ನೋಡಿದಾಗ ಯಾವ ಥರ ರಿಯಾಕ್ಷನ್ ಕೊಟ್ಟ ನೋಡಿ. ಕನ್ನಡಕ ಹಾಕಿದೆಯಲ್ಲ, ಮಳ್ತಿತ್ತೇನೋ ಈಗ. ಈಗ ನೋಡು, ಕನ್ನಡಕ ಹಾಕಿದ್ರು ಅವನಿಗೆ ಭಯ. ಅಲ್ಲೂ ಅಷ್ಟೇ, ಯಾರು ಕನ್ನಡಕ ಹಾಕೋ ಬಂದ್ರು ಅಳೋದು. ಯಾರು ಯಾರ
ಮರ್ತ್ಬಿಟ್ಟ ಸೊ ನೋಡಿದ್ರಲ್ಲ ಅಜ್ಜಿನೇ ಆಲ್ಮೋಸ್ಟ್ ಅವನು ಸ್ವಲ್ಪ ಮರ್ತಂಗಾಗಿ ಅಳ್ತಾ ಇದ್ದ. 2 ಡೇಸ್ ನಮ್ಮನೇಲೂ ಅತ್ತ ಆ್ಯಕ್ಚುಲಿ. ಆಮೇಲೆ ಸರಿ ಆದ. ಯಾರು ಅಷ್ಟು ಇದು ಮಾಡಿಲ್ಲ, ಚೆನ್ನಾಗಿ ನೋಡಿದ ತಕ್ಷಣ ಅಲ್ಲಿ ಮಾಡ್ತೀಯಾ? ಬರ್ತಾನೆ ಈಗ. ನಿಂತ್ಕೊಂಡೆ ಮಾಡಮ್ಮ. ರೇಖೆ ಹೋಗಿಲ್ಲ ಕಪ್ಪುದು. ನೋಡ್ತಾ ದೃಷ್ಟಿ ಹೋಗಿ ಆದ್ರೆ ಇದ್ರ ಕತ್ತಿತ್ತಲ್ಲ ಅದು ಬಂತು ನಮ್ಮ ಮುಂತಕ್ಕನೆ ಹೋಯ್ತಿಲ್ಲ. ಅದು ಗುರುನಾಳ ಹೊಸ್ತಾಗಂತ ಗೊತ್ತಾಗ್ಬಿಡ್ತದಕ್ಕೆ ಅದೇ. ಆ್ಯಂಡ್ ಅದೇ ನಾವು ಹೋಗಿದ್ದು 2 ಡೇಸು ಸ್ವಲ್ಪ ಅವನು ಅಡ್ಜಸ್ಟ್ ಆಗೋಕ್ಕೆಲ್ಲ ಅತ್ತ. ಆಮೇಲೆ ಸರಿ ಹೋದ. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಪುಟ್ಟಪ್ಪ, ದರ್ಶು, ಚಾರು ಎಲ್ಲ ಬಂದಿದ್ದರು. ಒಂದು ಫಂಕ್ಷನ್ ಇತ್ತು ಅಂತ. ಸೊ ದರ್ಶುಗೆ ನನ್ನ ಮಗ ಅಂದರೆ ತುಂಬ ಇಷ್ಟ. ಒಂದೊಂಥರ ಟೆಡ್ಡಿ ಥರ ಮುದ್ದಾಡ್ತಿರ್ತಾರೆ. ಹಾಗಾಗಿ ಪಾಪನ ಆಟಾಡಿಸ್ತಾ ಇದ್ದ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಪುಟ್ಟ ವ್ಲಾಗ್. ಇನ್ಮೇಲಿಂದ ಮಾಮೂಲಿ ರಿಂಗಿನಹಳ್ಳಿಯಲ್ಲಿ ಬರೋ ವ್ಲಾಗ್ಸ್ಗಳಾಗಿರುತ್ತೆ. ಸೊ ಇವತ್ತಿನ ಒಂದು ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನಾನು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.